ಮಕ್ಕಳು ಇವತ್ತು ಸೆಕೆಂಡ್ ಸೆಮಿಸ್ಟರ್ದು ಮೊದಲನೇ ಪಾಠ ಟ್ರಿಗ್ನೋಮೆಟ್ರಿ ಅದ್ರ ಬಗ್ಗೆ ಕಲ್ತ್ಕೊಂಡು ಹೋಗೋಣ. ಆಮೇಲೆ ನಾವು LBA ಕ್ವಶನ್ಸ್ ಅನ್ನ ಆದಷ್ಟು ಕಾನ್ಸಂಟ್ರೇಟ್ ಮಾಡ್ತೀನಿ ಮಕ್ಕಳು. LBA ಕ್ವಶನ್ಸ್ ಇಂದನೇ ಬರುವಂತ ಕ್ವಶನ್ಸ್ ಅನ್ನ, ಈಸಿ ಕ್ವಶನ್ಸ್ ಅನ್ನ ನೀವು ಮಾಡ್ತೀರಾ. ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಖಂಡಿತ ಈಸಿ ಕ್ವಶನ್ ನ ಮಾಡ್ಲಿಕ್ಕಾಗುತ್ತೆ. ಸ್ವಲ್ಪ ಏನು ಟ್ವಿಸ್ಟಿ ಕ್ವಶನ್ ಇದ್ರೆ ನಿಮಗೆ ಕನ್ಫ್ಯೂಸ್ ಅಂತ ಕ್ವಶನ್ ಅನ್ನ ಮಾತ್ರ ನಾನು ಟ್ರಿಗ್ನೋಮೆಟ್ರಿಯಲ್ಲಿ ಮಾಡ್ತೀನಿ. ಓಕೆ, ಟ್ರಿಗ್ನೋಮೆಟ್ರಿ ಅಂತ ಹೇಳಿದ್ರೆ ಏನೊಂದು ಗೊತ್ತಿರಬೇಕು. ಟ್ರೈ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ 3 ಅಂತ, ಗಾನ್ ಅಂತ ಹೇಳಿದ್ರೆ ಸೈಡ್ಸ್ ಮಕ್ಕಳೇ. ಓಕೆನಾ, ಸೈಡ್ಸ್ ಬದಿ. ಮೆಜರ್ ಮಾಡೋದು, ಮೆಟ್ರಾನ್ ಅಂದ್ರೆ ಮೆಟ್ರಿ ಅಂತ ಕೂಡ ಮೆಟ್ರಾನ್ ಅಂತ ಮೆಜರ್ ಮಾಡೋದು, 3 ಬದಿಗಳನ್ನ ಮೆಜರ್ ಮಾಡೋದು. ಆದ್ರೆ ಇಲ್ಲಿ ನಾವು ಯಾವತ್ತು ಟ್ರಯಾಂಗಲ್ ನ ತಗೊಳ್ತೀವಿ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗಿ ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಗೊತ್ತಾ ಏನು? ಲಂಬಕೋನ. ರೈಟ್ ಆಂಗಲ್ ಅಲ್ಲಿ ಹೇಗಿರುತ್ತೆ? ಒಂದು ಆಂಗಲ್, ಒಂದು ಕೋನ 90 ಡಿಗ್ರಿ ಇರುತ್ತೆ. ಈ ರೀತಿ ಇರುತ್ತೆ ಮಕ್ಕಳು. ರೈಟ್ ಆಂಗಲ್ ಅಂತ ಹೇಳಿದ್ರೆ ಇದೆಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. ಈಗ ಈ ಟ್ರಯಾಂಗಲ್ ಅನ್ನು ತಗೊಂಡು ಇದು ಇಂಪಾರ್ಟೆಂಟ್ ಆಗಿ ನಮ್ಗೆ ಗೊತ್ತಿರಬೇಕಾಗಿದ್ದು ಪೈಥಾಗೋರಸ್ನ ಪ್ರಮೇಯದ ರಿಸಲ್ಟ್ ಗೊತ್ತಿರಬೇಕು. ನಿಮಗೆ ಗೊತ್ತಿದೆ, ನೀವು ಹೀಗೆ ಕಲ್ತಿದ್ದೀರಾ, ಇದು ಎ, ಇದು ಬಿ, ಇದು ಸಿ ಅಂತ ಸೈಡ್ ಅನ್ನು ಹೀಗೆ ಕಲ್ತೀರಾ. ಆಗ ನಿಮ್ಗೆ ಸಿ ಸ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅಂತ ಕಲ್ತಿದ್ದೀರಲ್ಲ ಅಲ್ವಾ? ಈಗ ಈ ಟ್ರಯಾಂಗಲ್ ಹೀಗಿತ್ತು ಅಂತ ತಿಳ್ಕೊಳ್ಳಿ. ಈಗ ಇಲ್ಲಿ ಸಿ ಅನ್ನ ಯಾವ್ದು ತಗೊಳ್ತೀರಾ? ಇದನ್ನ ಸಿ ಅಂತ ತಗೊಳ್ತೀರಾ. ಇದು ಯಾವ್ದು ಬೇಕಾ ತಗೊಳ್ಳಿ, ಎ ಬಿ ಅಂತ. ಆಗ ನೀವು ಸಿ ಸ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅಂತ ಈ ರೀತಿ ಬಂದಾಗ ಮಾಡ್ಲಿಕ್ಕೆ ಗೊತ್ತಾಗತ್ತಲ್ವಾ? ಈಗ ಮೇನ್ ಇಂಪಾರ್ಟೆಂಟ್ ಪೈಥಾಗೋರಸ್ ಥಿಯರಮ್ ಹೇಗೆ ಬರಿಬಹುದು ಅಂತಿರೋದು ನಿಮ್ಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಅಥವಾ ಇದನ್ನ ಎ ಸಿ ಸ್ಕ್ವಯರ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂತ ಬೇಕಾದ್ರೂ ಬರಿಬಹುದು. ಏನಂತ ಬರಿಬಹುದು? ಎ ಸಿ ಸ್ಕ್ವಯರ್, ಇದು ಎ ಸಿ ಸ್ಕ್ವಯರ್ ಈಕ್ವಲ್ ಟು ಸಿ ಸ್ಕ್ವಯರ್ ಬದಲಿಗೆ ನಾನು ಎ ಸಿ ಸ್ಕ್ವಯರ್ ಈಕ್ವಲ್ ಟು ಎ ಬಿ ಸ್ಕ್ವಯರ್. ನೀವು ಕಲ್ತಿರೋದು ಹೀಗಾದ್ರೂ ಹೀಗೆ ಬರ್ದ್ರು ನೀವು ಹೆದರ್ಕೊಳ್ಳುವಾಗಿಲ್ಲ. ಅರ್ಥ ಆಯ್ತಲ್ಲ? ಬಿ ಸಿ ಸ್ಕ್ವಯರ್. ಸಣ್ಣ ಕ್ಲಾಸ್ ನಲ್ಲಿ ನೀವು ಹೀಗೆ ಕಲ್ತಿದ್ದೀರಾ, ಸಿ ಸ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್. ಇದಕ್ಕೆ ಈ ರೈಟ್ ಆಂಗಲ್ಗೆ ಆಪೋಸಿಟ್ ಆಗಿರೋ ಸೈಡ್ಗೆ ಹೆಸರನ್ನ ಕೊಡ್ಬೇಕೀಗ. ನಿಮಗೆ ಗೊತ್ತಿದೆ ರೈಟ್ ಆಂಗಲ್ಗೆ ಯಾವಾಗ್ಲೂ ಆಪೋಸಿಟ್ ಆಗಿರೋದನ್ನ ಏನಂತ ಹೇಳ್ತೀವಿ ನಾವು? ಹೈಪಾಟ್ನ್ಯೂಸ್ ಅಂತ ಹೇಳ್ತೀವಿ. ಹೈಪಾಟ್ನ್ಯೂಸ್ ಅಂತ ಹೇಳ್ತೀವಲ್ಲ. ಈಗ ನಾವು ಇದನ್ನ ಸಣ್ಣದಾಗಿ ಬರ್ಕೊಳ್ಳೋಣ. ಓಕೆ, ಎಚ್ ವೈ ಪಿ ಅಂತಂದ್ರೆ ಹೈಪಾಟ್ನ್ಯೂಸ್ ಅಂತ. ಇಲ್ಲಿ ನೋಡಿ ಮಕ್ಕಳು, ಈ ಆಂಗಲ್ ಬಗ್ಗೆ ಮಾತಾಡ್ತಿದ್ರೆ ಇದಕ್ಕೆ ಆಪೋಸಿಟ್ ಆಗಿ ಯಾವ ಸೈಡ್ ಇದೆಯೋ ಅದನ್ನ ನಾವು ಏನಂತ ತಗೊಳ್ತೀವಿ? ಆಪೋಸಿಟ್ ಅಂತ ತಗೊಳ್ತೀವಿ. ಇದು ಪಕ್ಕದಲ್ಲಿ ಇದೆಯಲ್ವಾ, ಹೀಗಿದೆಯಲ್ವಾ, ಅದನ್ನ ಏನಂತ ತಗೊಳ್ತೀವಿ? ಅಡ್ಜಸೆಂಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ನಾವು ಇದನ್ನ ಗೊತ್ತಿರ್ಬೇಕು ನಿಮಗೆ. ಸಿ ಆಂಗಲ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ, ಸಿ ಆಂಗಲ್ ಬಗ್ಗೆ, ಕೋನ ಸಿ ಬಗ್ಗೆ ಮಾತಾಡೋದಾದ್ರೆ ಇದು ಯಾವಾಗ್ಲೂ ರೈಟ್ ಆಂಗಲ್, ಈ 90 ಡಿಗ್ರಿ ಆಪೋಸಿಟ್ ಆಗಿರೋದು ಯಾವಾಗ್ಲೂ ಏನಾಗಿರುತ್ತೆ? ಹೈಪಾಟ್ನ್ಯೂಸ್ ಆಗಿರುತ್ತೆ. ಇದು ಗೊತ್ತಾಯ್ತಲ್ಲ? ನೆಕ್ಸ್ಟ್ ಈ ಆಂಗಲ್ ಬಗ್ಗೆ ಮಾತಾಡೋದಾದ್ರೆ ಇದಕ್ಕೆ ಆಪೋಸಿಟ್ ಯಾವುದು? ಇದು ಎ ಬಿ ಲೈನ್. ಇದಕ್ಕೆ ಅಡ್ಜಸೆಂಟ್ ಲೈನ್ ಯಾವುದು? ಬಿ ಸಿ ಲೈನ್. ಈಗ ನಾನು ಏನಾದ್ರೂ ಸಪೋಸ್ ನಾನು ಆಂಗಲ್ ಎ ಬಗ್ಗೆ ಮಾತಾಡ್ತಾ ಇದ್ರೆ ಆಗ ಅದಕ್ಕೆ ಆಪೋಸಿಟ್ ಯಾವ್ದಾಗುತ್ತೆ? ಇದಕ್ಕೆ ಆಪೋಸಿಟ್ ಬಂದು ಇದು ಆಗುತ್ತೆ. ಅರ್ಥ ಆಯ್ತಾರೆ? ಇದೇನಾಗುತ್ತೆ? ಆಪೋಸಿಟ್ ಆಗುತ್ತೆ. ಆಗ ಇದೇನಾಯ್ತು? ಇದು ಪಕ್ಕದಲ್ಲಿರುವಂತದ್ದು. ಇದನ್ನ ಏನಂತ ಹೇಳ್ತೀವಿ? ಅಡ್ಜಸೆಂಟ್ ಅಂತ ಹೇಳ್ತೀವಿ. ಇದಿಷ್ಟು ನಿಮಗೆ ಕರೆಕ್ಟ್ ಗೊತ್ತಿರಬೇಕು ಈ ಪಾಠ ಮಾಡುವಾಗ. ಈಗ ಅಲ್ಲಿ ಸೈನ್ ಥೀಟಾ, ಸೈನ್ ಆಫ್ ಥೀಟಾ, ಕೊಸೈನ್ ಥೀಟಾ, ಟ್ಯಾಂಜೆಂಟ್, ಕೊಸಿಕೆಂಟ್, ಸೀಕೆಂಟ್, ಕೋಟ್ಯಾಂಜೆಂಟ್ ಅಂತೆಲ್ಲ ಇದೆ. ಅದನ್ನ ನಾವು ಶಾರ್ಟ್ ಆಗಿ ಹೇಗೆ ಬರಿತೀವಿ ಅಂತಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ. ಅರ್ಥ ಆಯ್ತಲ್ವಾ? ಅದು ನಾವು ಈಗ ನಾವು ಏನಂತ ಕಲಿತಾ ಇದೀವೋ ಅದನ್ನೇ ಡೈರೆಕ್ಟ್ ಆಗಿ ಹೇಳ್ಕೊಂಡು ಹೋಗ್ತೀವಿ. ಸೈನ್ ಆಫ್ ಆಂಗಲ್ ಎ ಅಂತ ಹೇಳೋದನ್ನ ನಾವೇನ್ ಹೇಳ್ತೀವಿ? ನಾವು ಸೈನ್ ಎ ಅಂತ ಹೇಳ್ತೀವಿ ಅಲ್ವಾ? ಅರ್ಥ ಆಯ್ತಾ? ಕೊಸೈನ್ ಆಫ್ ಆಂಗಲ್ ಎ ಅಂತ ಹೇಳಿದ್ರೆ ನಾವು ಅದನ್ನ ಏನಂತ ಹೇಳ್ತೀವಿ? ಕಾಸ್ ಎ ಅಂತ ಹೇಳ್ತೀವಿ. ಈಗ ನಾವು ಮಾಡ್ತಾ ಇರೋ ಲೆಕ್ಕ ಎಲ್ಲ ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕೊಸೆಕ್ ಎ, ಸೀಕೆಂಟ್ ಎ, ಕಾಟ್ ಎ ಅಂತ. ಅದರಿಂದ ಇದು ನಿಮ್ಗೆ ಗೊತ್ತಿರ್ಬೇಕು. ಇದು ಸೈನ್ ಆಫ್ ಎ ಅಂತ ಹೇಳಿದ್ರೆ ಸೈನ್ ಎ. ಅರ್ಥ ಆಯ್ತಲ್ವಾ? ಅದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ನಮಗೆ ಈಗ ನಾವು ಈ ಪಾಠಗಳಲ್ಲಿ ಮಾತಾಡುವಂತಹ ಶಾರ್ಟ್ ಫಾರ್ಮ್ಸ್ ಅನ್ನ ಈಗ ಬರೀತೀನಿ. ಅದನ್ನೇ ಹೇಳ್ಕೊಂಡು ಕಲ್ತ್ಕೊಂಡ್ರೆ ಸಾಕು. ಏನೆಲ್ಲ ಕಲಿತೀರಾ ಇಲ್ಲಿ? ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕೊಸೆಕ್ ಎ, ಸೀಕೆಂಟ್ ಎ ಮತ್ತೆ ಟ್ಯಾನ್ ಎ ಅನ್ನ ಕಲಿತೀರ. ಈಗ ಅಂದ್ರೆ ಏನು ಅಂತ, ಒಂದು ರೈಟ್ ಆಂಗಲ್ ತಗೊಂಡಾಗ ಇದೊಂದು ರೈಟ್ ಆಂಗಲ್. ರೈಟ್ ಆಂಗಲ್ ಅಂತ ಹೇಳಿದ್ರೆ 90 ಡಿಗ್ರಿ ಬರ್ತದೆ ಅಂತ ಗೊತ್ತಿದೆ ಅಲ್ವಾ? ರೈಟ್ ಆಂಗಲ್ ಟ್ರಯಾಂಗಲ್. ಇದು 90 ಡಿಗ್ರಿ. ಇದಕ್ಕೆ ಹೆಸರು ಕೊಟ್ಕೊಳ್ಳೋಣ ಎ ಬಿ ಸಿ. ಓಕೆನಾ? ಈಗ ಇದಕ್ಕೆ ಏನಂತ ಹೇಳ್ತೀವಿ? ಹೈಪಾಟ್ನ್ಯೂಸ್ ಅಂತ ಹೇಳ್ತೀವಿ. ಒಂದು ವೇಳೆ ನಾವೆಲ್ಲ ಎ ಅಂತ ಬರ್ಕೊಂಡಿದ್ದೀನಿ, ನಾನು ಆಂಗಲ್ ಎ ಬಗ್ಗೆ ಮಾತಾಡ್ತೀನಿ, ಇದ್ರ ಬಗ್ಗೆ ಮಾತಾಡ್ತೀನಿ. ಆಂಗಲ್ ಎ ಅಂತ ಹೇಳಿದ್ರೆ ಈಗ ಒಂದು ಸಣ್ಣ ಫಾರ್ಮುಲಾನ ಕಲ್ತ್ಕೊಳ್ತೀವಿ.
ಏನ್ ಕಲ್ತೀವಿ, ಇದಕ್ಕೆ ಆಪೋಸಿಟ್ ಆಗಿರುವಂತದ್ದು ಏನಿದು, ಬಿ ಸಿ. ಆಗ ನಾನು ಸೈನ್ ಎ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂತ ಇದೊಂದು ಅರ್ಥ ಆಯ್ತಲ್ವಾ. ಇಲ್ಲಿ ಆಪೋಸಿಟ್ ಯಾವ್ದು ಇದಕ್ಕೆ ಸೈನ್ ಎಗೆ, ಬಿ ಸಿ. ಬಿ ಸಿ ಬೈ ಅಡ್ಜಸೆಂಟ್ ಹೈಪೋಟೆನ್ಯೂಸ್ ಯಾವುದು, ಎ ಸಿ ಅಂತ ಬರಿತೀವಿ. ಆಗ ಸೈನ್ ಎ ಅಂತ ಹೇಳಿದ್ರೆ ಏನಂತ ಬರಿತೀವಿ ನಾವು, ಬಿ ಸಿ ಬೈ ಎ ಸಿ ಅಂತ ಬರಿತೀವಿ. ಅದೇ ತರ ಕಾಸ್ ಎ. ಕಾಸ್ ಎ ಇದನ್ನೇ ಕಾಸ್ ಎ ಅಂತ ಹೇಳಿದ್ರೆ ಏನು, ಅಡ್ಜಸೆಂಟ್. ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅಂತ ಆಗುತ್ತೆ ಮಕ್ಕಳೇ. ಇಲ್ಲಿ ಅಡ್ಜಸೆಂಟ್ ಅಂತ ಹೇಳಿದ್ರೆ ಪಕ್ಕದಲ್ಲಿರುವಂತಹ ಲೈನ್ ಹೆಸರೆಂತ, ಎ ಬಿ. ಎ ಬಿ ಬೈ ಹೈಪೋಟೆನ್ಯೂಸ್ ಏನು, ಎ ಸಿ. ಆಗ ಎ ಸಿ ಅಂತ ಬರಿತೀವಿ. ಈಗ ಟ್ಯಾನ್ ಎ. ಟ್ಯಾನ್ ಎ ಅಂತ ಹೇಳಿದ ತಕ್ಷಣ ಇನ್ನೊಂದಿದೆ, ಅದನ್ನ ನೆಕ್ಸ್ಟ್ ಮಾಡೋಣ. ಈಗ ಆಪೋಸಿಟ್, ಇದನ್ನ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಬರಿತೀವಿ. ಆಪೋಸಿಟ್ ಯಾವುದು, ಬಿ ಸಿ. ಓಕೆ, ಅಡ್ಜಸೆಂಟ್ ಯಾವುದು, ಎ ಬಿ. ಅದನ್ನ ಬರಿತೀವಿ. ಕೊಸೆಕ್ ಎ ಅಂತ ಹೇಳಿದ್ರೆ, ಕೊಸೆಕ್ ಎ ಇಲ್ಲಿ ತನಕ ಕಲ್ತಾದ್ಮೇಲೆ ಮಕ್ಕಳೇ ಇದನ್ನ ನೀವು ಕಲಿಲೇಬೇಕು, ನೋ ಶಾರ್ಟ್ ಕಟ್ ಇದಕ್ಕೆ. ಸೈನ್ ಎ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಆಪೋಸಿಟ್ ಯಾವುದು, ಏರಿಕೆ ಅಂತ ಹೇಳಿದ್ರೆ ಬಿ ಸಿ. ಅದನ್ನ ಬರಿತೀರಾ. ಎ ಸಿ ಹೈಪೋಟೆನ್ಯೂಸ್ ಎರಡು ಸೇಮ್. ಕಾಸ್ ಎ ಅಂತ ಹೇಳಿದ್ರೆ ಅಡ್ಜಸೆಂಟ್. ಅಡ್ಜಸೆಂಟ್ ಅಂದ್ರೆ ಪಕ್ಕದಲ್ಲಿರುವಂತದ್ದು. ಆಗ ಎ ಬಿ ಹೈಪೋಟೆನ್ಯೂಸ್ ಸೇಮ್ ಎ ಸಿ. ನೆಕ್ಸ್ಟ್ ಟ್ಯಾನ್ ಎ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಇದು ಹೇಗೆ ಬಂದಿದ್ದು ಅಂತ ಹೇಳ್ತೀನಿ. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದ್ರೆ ಬಿ ಸಿ. ಬಿ ಸಿ ಆಪೋಸಿಟ್, ಅಡ್ಜಸೆಂಟ್ ಎ ಬಿ. ಅದನ್ನ ಬರಿತೀರಾ. ಇಷ್ಟು ಬರ್ದಾದ್ಮೇಲೆ, ಇಷ್ಟು ನೀವು ಕಲ್ತಿರ್ಬೇಕು. ಇಷ್ಟು ಬರ್ದಾದ್ಮೇಲೆ ಸೈನ್ ಎ ಮತ್ತೆ ಕೊಸೆಕ್ ಎಗೆ ಒಂದು ರಿಲೇಶನ್ಶಿಪ್ ಇದೆ. ಸೈನ್ ಎ ಮತ್ತು ಕೊಸೆಕ್ ಎ ಮತ್ತು ಕಾಸ್ ಎ ಮತ್ತು ಸೀಕೆಂಟ್ ಎ, ಟ್ಯಾನ್ ಎ ಮತ್ತು ಕಾಟ್ ಎಗೆ ಒಂದು ರಿಲೇಶನ್ಶಿಪ್ ಇದೆ. ಏನಂತ ಹೇಳಿದ್ರೆ ಯಾವಾಗ್ಲೂ ಸೈನ್ ಎ ಕೊಸೆಕ್ ಎದು ಉಲ್ಟಾ ಆಗಿರ್ತದೆ. ಅರ್ಥ ಆಯ್ತಲ್ವಾ. ಇಲ್ಲಿ ಸೈನ್ ಎ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಆದ್ರೆ ಕೊಸೆಕ್ ಎ ಅಂತ ಹೇಳೋದು ಏನಾಗುತ್ತೆ, ಹೈಪೋಟೆನ್ಯೂಸ್ ಬೈ ಆಪೋಸಿಟ್ ಆಗುತ್ತೆ. ಇಲ್ಲಿ ಏನ್ ಬರ್ದಿದಿರೋ ಎ ಸಿ ಬೈ ಬಿ ಸಿ ಅಂತ ಬರಿತೀರಾ, ಜಸ್ಟ್ ಉಲ್ಟಾ ಬರಿತೀರಾ. ಅರ್ಥ ಆಯ್ತಲ್ವಾ. ಕೊಸೆಕ್ಗೂ ಮತ್ತು ಸೈನಿಗೂ ಇರುವಂತಹ ರಿಲೇಶನ್ಶಿಪ್. ನೆಕ್ಸ್ಟ್ ಕಾಸ್ ಎ ಯಾವ್ದ್ರದ್ದು ಉಲ್ಟಾ, ಸೀಕೆಂಟ್ ಉಲ್ಟಾ. ಸೀಕೆಂಟ್ ಉಲ್ಟಾ ಸೀಕೆಂಟ್ ಉಲ್ಟಾ ಕಾಸ್ ಎ. ಕಾಸ್ ಎದು ಉಲ್ಟಾ ಸೀಕೆಂಟ್ ಎ. ಓಕೆ, ಒಂದಕ್ಕೊಂದು ಉಲ್ಟಾ ಆಗಿ ಬರ್ದ್ರೆ ಆಯ್ತು. ಈಗ ನಾನು ಸೀಕೆಂಟ್ ಎ ಬರಿಬೇಕಾದ್ರೆ ಏನಂತ ಬರಿಬೇಕು, ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್ ಅಂತ ಬರಿಬೇಕು. ಹೈಪೋಟೆನ್ಯೂಸ್ ಏನು, ಎ ಸಿ. ಅಡ್ಜಸೆಂಟ್ ಏನ್ ಕೊಟ್ಟಿದ್ದಾರೆ, ಎ ಬಿ. ಓಕೆನಾ. ಈಗ ಟ್ಯಾನ್ ಎ, ಸಾರಿ ಇದು ಕಾಟ್ ಎ ಆಗ್ಬೇಕು. ಕಾಟ್ ಎ ಮತ್ತು ಟ್ಯಾನ್ ಎ ಉಲ್ಟಾ ಬರ್ದ್ರೆ ಆಯ್ತು. ಕಾಟ್ ಎ ಅಂತ ಹೇಳಿದ್ರೆ ಅಡ್ಜಸೆಂಟ್ ಬೈ ಆಪೋಸಿಟ್ ಅಂತ ಹೇಳಿದ್ರೆ ಬಿ ಸಿ, ಸಾರಿ ಎ ಬಿ ಬೈ ಬಿ ಸಿ. ಇದ್ರದ್ದು ಉಲ್ಟಾ ಎ ಬಿ ಬೈ ಬಿ ಸಿ. ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಮೇನ್ ಇಂಪಾರ್ಟೆಂಟ್ ಏನ್ ಮಕ್ಳೇ, ಇಲ್ಲಿ ಸೈನ್ ಎ ನಾನು ಎ ಆಂಗಲ್ ಮಾತ್ರ ತಗೊಂಡಿರೋದು, ಈ ಕೋನವನ್ನ ಮಾತ್ರ, ಈ ಆಂಗಲ್ ಅನ್ನ ಮಾತ್ರ ತಗೊಂಡಿರೋದು. ಸೈನ್ ಎ ಅಂತ ಹೇಳಿದಾಗ ಇದನ್ನ ಕಲ್ತಿರ್ಬೇಕು. ಸೈನ್ ಎ ಅಂದ್ರೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ಅರ್ಥ ಆಯ್ತಲ್ಲ. ಆಪೋಸಿಟ್ ಇದು ಹೈಪೋಟೆನ್ಯೂಸ್. ಈಗ ಯಾವುದು, ಸೈನ್ ಎಗೆ. ಓಕೆ, ಇದನ್ನ ಅಡ್ಜಸೆಂಟ್ ಅಂತ ಹೇಳ್ತೀವಿ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ವಿ ನಾವು, ಸೈನ್ ಎ ಆಂಗಲ್ ನ ಬಗ್ಗೆ ಮಾತಾಡ್ತಿದ್ವಿ. ಕಾಸ್ ಎ ಅಂತ ಹೇಳಿದ ತಕ್ಷಣ ಕಾಸ್ ಏನು ಇದೆ, ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಇದು ಕಲ್ತಿರ್ಬೇಕು. ಟ್ಯಾನ್ ಎ ಸೇಮ್ ಇದೆ, ಆಪೋಸಿಟ್ ಬೈ ಅಡ್ಜಸೆಂಟ್. ಈಗ ಇಷ್ಟು ಮೂರನ್ನ ಬರ್ದಾದ್ಮೇಲೆ ರಿಲೇಶನ್ಶಿಪ್ ಸೈನ್ ಎ ಮತ್ತು ಕೊಸೆಕ್ ಎಗೂ, ಕಾಸ್ ಎ ಮತ್ತು ಸೀಕೆಂಟ್ ಎಗೂ, ಟ್ಯಾನ್ ಎ ಮತ್ತು ಕಾಟ್ ಎಗೂ ಒಂದು ರಿಲೇಶನ್ಶಿಪ್ ಇದೆ, ಒಂದು ಸಂಬಂಧ ಇದೆ. ಏನಂತ ಹೇಳಿದ್ರೆ ಜಸ್ಟ್ ಉಲ್ಟಾ ಬರ್ದ್ರೆ ಆಯ್ತು. ಸೈನ್ ಎ ಅಂತ ಹೇಳಿದ್ರೆ 1/cos, ಇದ್ರದ್ದು ಉಲ್ಟಾ. ಗೊತ್ತಾಯ್ತಲ್ವಾ. ಆಗ ನಾವ್ ಏನ್ ಎಲಿಸಿಟ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಫಾರ್ಮುಲಾ ಇಲ್ಲಿ ಬರ್ತಾ ಇದೆ. ಈ ಫಾರ್ಮುಲಾನ ನೀವು ಇದರಿಂದ ಬಂದಂತ ಫಾರ್ಮುಲಾ, ಈಗ ಏನ್ ಮಾಡಿದಿರೋ ಇದರಿಂದ ಬಂದಂತ ಫಾರ್ಮುಲಾ. ಇದನ್ನ ರಬ್ ಮಾಡ್ತೀನಿ, ನೋಡ್ಕೊಳ್ಳಿ. ಏನಂತ ಬರಿಬಹುದು ಅಂತ ಹೇಳಿದ್ರೆ ನಮ್ಗೆ ನೆಕ್ಸ್ಟ್ ಇದು ಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೈನ್ ಎ ಅನ್ನ ಅಥವಾ ಸೈನ್ ಥೀಟಾ ಅಂತ ತಗೊಳ್ತೀವಿ. ಸೈನ್ ಥೀಟಾವನ್ನ 1/ಕೊಸೆಕ್ ಥೀಟಾ ಅಂತ ಬರಿಬಹುದು. ಓಕೆನಾ. ಅಥವಾ ಕೊಸೆಕ್ ಥೀಟಾವನ್ನ 1/ಸೈನ್ ಥೀಟಾ ಅಂತ ಬರಿಬಹುದು. ಗೊತ್ತಾಯ್ತಲ್ಲ. ಇದು ಒಂದು ಫಾರ್ಮುಲಾ. ಸೈನ್ ಥೀಟಾವನ್ನ ಏನಂತ ಬರಿತೀವಿ, 1/ಕೊಸೆಕ್ ಥೀಟಾ. ಕೊಸೆಕ್ ಥೀಟಾವನ್ನ 1/ಸೈನ್ ಥೀಟಾ ಅಂತ ಬರಿತೀವಿ. ನೆಕ್ಸ್ಟ್ ಯಾವ್ದು ಫಾರ್ಮುಲಾ ಬರ್ತೀವಿ ನಾವು, ಕಾಸ್ ಎ ಅನ್ನ ಅಥವಾ ಕಾಸ್ ಥೀಟಾವನ್ನ, ಇಲ್ಲಿ ಎ ಆಂಗಲ್ ಕೊಟ್ಟಿರೋದ್ನ ನಾನು ಎ ಅಂತ ತಗೊಳ್ತೀನಿ. ಇದು ಥೀಟಾ ಅಂತ ತಗೊಳ್ಳೋದು. ಕೋನವನ್ನ ಏನು ಕೊಟ್ಟಿಲ್ಲ, ಎ ಬಿ ಅದು ಕೊಟ್ಟಿಲ್ಲ, ಥೀಟಾ ಅಂತ ತಗೊಳ್ಳೋದು. ಅರ್ಥ ಆಯ್ತಲ್ಲ. ಈಗ ಕಾಸ್ ಥೀಟಾವನ್ನ ಏನಂತ ತಗೊಳ್ತೀವಿ, 1/ಸೀಕೆಂಟ್ ಥೀಟಾ. ಇದೊಂದು ಫಾರ್ಮುಲಾ ಮಕ್ಕಳೇ ಯೋಚನೆ ಇರಬೇಕು. ಓಕೆನಾ. ನೆಕ್ಸ್ಟ್ ಸೀಕೆಂಟ್ ಥೀಟಾವನ್ನ 1/ಕಾಸ್ ಥೀಟಾ ಅಂತ ಬರಿತೀವಿ. ಓಕೆ, ಇದೊಂದು ಫಾರ್ಮುಲಾ ಆಯ್ತು. ನೆಕ್ಸ್ಟ್ ಏನು, ಟ್ಯಾನ್ ಥೀಟಾ
ಓಕೆ, ಟ್ಯಾನ್ ಥೀಟಾವನ್ನು ಏನಂತ ಬರಿತೀವಿ, 1/cot ಥೀಟಾ. ಅದೇ ಉಲ್ಟಾ, ಕಾಟ್ ಥೀಟಾ ಬಂದ್ರೆ ಏನಾಗುತ್ತೆ, 1/sin ಥೀಟಾ. ಈಗ ನಾವೆಷ್ಟು ಫಾರ್ಮುಲಾವನ್ನ ಇಲ್ಲಿಂದ ಇದ್ ಮಾಡಿದ್ವಿ, ಇಲ್ಲಿಂದನೇ ತಗೊಂಡಿದ್ದು. ಆಗ ಈಸಿಯಾಗಿ ನಿಮ್ಗೆ ಅರ್ಥ ಆಯ್ತಲ್ಲ ಮಕ್ಕಳೇ, ಇದರಲ್ಲಿ ಏನ್ ಡೌಟ್ ಇಲ್ಲಲ್ಲ. ಈಗ ನಾನೊಂದು ಹೇಳಿದೆ ನಿಮ್ಗೆ, ಇಲ್ಲೊಂದು ಹಿಡನ್ ಫಾರ್ಮುಲಾ ಇದೆ. ಯಾವ್ದು ಹಿಡನ್ ಫಾರ್ಮುಲಾ, ಇದಿಷ್ಟು ಕಲ್ತಿರ್ಲೇಬೇಕು, ಇದು ಗೊತ್ತಿರ್ಲೇಬೇಕು, ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದರಲ್ಲಿ ಇರುವ ಹಿಡನ್ ಫಾರ್ಮುಲಾ ಯಾವುದು ಅಂತ ಹೇಳಿದ್ರೆ ನೋಡಿ, ಟ್ಯಾನ್ ಥೀಟಾ ಅಂತ ಹೇಳೋದು ಏನಾಗಿದೆ ಅಂದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಇದು ಒಂದು ಫಾರ್ಮುಲಾ ನಮ್ಗೆ ಲೆಕ್ಕ ಮಾಡ್ಬೇಕಾದ್ರೆ ಬೇಕಾಗುತ್ತೆ. ಸೈನ್ ಥೀಟಾ ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಒಂದು ಫಾರ್ಮುಲಾ ಇದೆ. ಇನ್ನೊಂದು ನಮ್ಗೆ ಗೊತ್ತಿರಬೇಕಾಗಿದ್ದು ಟ್ಯಾನ್ ಥೀಟಾ ಅಂತ ಹೇಳಿದ್ರೆ, ಟ್ಯಾನ್ ಥೀಟಾ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಗೊತ್ತಿದೆ. ಇನ್ನೊಂದು ನಮ್ಗೆ ಗೊತ್ತಾಗಿರ್ಬೇಕಾಗಿದ್ದು ಟ್ಯಾನ್ ಥೀಟಾ ಅಂದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಸೈನ್ ಥೀಟಾ ಅಂತ ಹೇಳಿದ್ರೆ ಏನ್ ಬರ್ದಿದ್ದೀರಿ ನೀವು, ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂತ ಬರ್ದಿದ್ದೀರಾ. ಬೈ ಕಾಸ್ ಥೀಟಾ ಅಂದ್ರೆ ಏನ್ ಬರ್ದಿದ್ದೀರಾ, ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅಂತ ಬರ್ದಿದ್ದೀರಾ. ನೋಡಿ, ಈ ಹೈಪೋಟೆನ್ಯೂಸ್ ಕ್ಯಾನ್ಸಲ್ ಆಗಿ ಆನ್ಸರ್ ಏನ್ ಸಿಕ್ತು, ಆಪೋಸಿಟ್ ಬೈ ಅಡ್ಜಸೆಂಟ್. ಸೇಮ್ ತಾನೇ ಬರ್ದೀನಿ, ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ. ಅರ್ಥ ಆಯ್ತಲ್ಲ ಮಕ್ಕಳು, ಇದು ಇದರಲ್ಲಿರುವಂತ ಹಿಡನ್. ಇಷ್ಟು ಫಾರ್ಮುಲಾಸ್ ನೀವು ಇದರಲ್ಲಿ ಸರಿಯಾಗಿ ಕಲ್ತಿರ್ಬೇಕು. ಈಗ ಇಲ್ಲಿ ನೀವು ಸೈನ್ ಎ ಅನ್ನ ಮಾತ್ರ ಹೇಳಿದ್ರಿ. ಈಗ ನಾವು ಸೈನ್ ಸಿ ಆದ್ರೆ ಹೇಗ್ ಮಾಡೋದು, ಫಾರ್ಮುಲಾ ಏನ್ ಚೇಂಜ್ ಆಗುತ್ತೆ ಅಂತ ಇರೋದನ್ನ ಜಸ್ಟ್ ನೋಡ್ಕೊಂಡು ಹೋಗೋಣ. ಇದು ಸೇಮ್, ಅರ್ಥ ಆಯ್ತಲ್ವಾ. ಈಗ ನಿಮ್ಮ ಚಿತ್ರದಲ್ಲಿ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ, ಎ ಬಿ ಸಿ. ನಾನು ಇದನ್ನ ಈಗ ನಾನು ತಗೊಳ್ಬೇಕು. ಸೈನ್ ಎ ಬದಲಿಗೆ ನಾನು ಏನ್ ಮಾಡ್ತೀನಿ, ಎಲ್ಲವನ್ನ ಸಿ ಅಂತ ಬರಿತೀನಿ. ಈಗ ನಿಮ್ಗೆ ಏನಾಗುತ್ತೆ, ಚೇಂಜ್ ಆಗುತ್ತೆ. ಈಗ ನೀವು ಸೈನ್ ಸಿ, ಕಾಸ್ ಸಿ, ಟ್ಯಾನ್ ಸಿ, ಕೊಸೆಕ್ ಸಿ, ಸೀಕೆಂಟ್ ಸಿ, ಆಮೇಲೆ ಕಾಟ್ ಸಿ ಅಂತ ಹಾಕಿದ್ದೀನಿ. ಓಕೆನಾ. ಇದು ಎಂಥ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್. ಸರಿ ಬಿಡಿಸ್ಕೊಳ್ಳಿ, ರೈಟ್ ಆಂಗಲ್ ಟ್ರಯಾಂಗಲ್. ಓಕೆನಾ. ಈಗ ನಾವು ಸಿ ಬಗ್ಗೆ ಮಾತಾಡ್ತಿದ್ದೀವಿ. ಈಗ ಈ ಸಿ ಬಗ್ಗೆ ಮಾತಾಡ್ಬೇಕಾದ್ರೆ ಇದು 90 ಡಿಗ್ರಿ ಆದ್ರೆ ಇದನ್ನ ಏನಂತ ಹೇಳ್ತೀವಿ, ಹೈಪೋಟೆನ್ಯೂಸ್ ಅಂತ ಹೇಳ್ತೀವಿ. ಅದು ಎಲ್ರಿಗೂ ಗೊತ್ತಿದೆ, ವಿಕರ್ಣ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಈಗ ಇದಕ್ಕೆ ಆಪೋಸಿಟ್, ಈ ಆಂಗಲ್ಗೆ ಆಪೋಸಿಟ್ ಯಾವುದು, ಇದು. ಇದನ್ನ ನಾವೇನಂತ ತಗೊಳ್ತೀವಿ, ಆಪೋಸಿಟ್ ಅಂತ ತಗೊಳ್ತೀವಿ. ಇಲ್ಲಿ ಅಡ್ಜಸೆಂಟ್ ಆಗ ಆಂಗಲ್ ಯಾವ್ದಾಗುತ್ತೆ, ಆಂಗಲ್ ಸಿಗೆ ಇದು ಅಡ್ಜಸೆಂಟ್ ಆಗುತ್ತೆ. ಆಗ ಇದನ್ನ ನಾವು ಅಡ್ಜಸೆಂಟ್ ಅಂತ ಬರೀತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ. ನಾವು ಆಂಗಲ್ ಎ ಬಗ್ಗೆ ಲಾಸ್ಟ್ ಈಗ ಒಂದು 5 ನಿಮಿಷದ ಮುಂದೆ ಮಾತಾಡಿದ್ವಿ. ಈಗ ನಾವು ಮಾತಾಡ್ತಾ ಇರೋದು ಆಂಗಲ್ ಸಿ ಬಗ್ಗೆ. ಆಗ ಆಂಗಲ್ ಸಿ ತಗೊಂಡಾಗ ಆಪೋಸಿಟ್, ಇದಕ್ಕೆ ಆಪೋಸಿಟ್ ಯಾವ್ದಾಗುತ್ತೆ, ಲೈನ್ ಎ ಬಿ ಆಗುತ್ತೆ. ಇದಕ್ಕೆ ಅಡ್ಜಸೆಂಟ್ ಯಾವ್ದಾಗುತ್ತೆ, ಬಿ ಸಿ ಆಗುತ್ತೆ. ಈಗ ನಾವು ಬರ್ದಿರುವಂತದ್ದೆಲ್ಲ ಚೇಂಜ್ ಆಗುತ್ತೆ. ಇದು ಸೇಮ್, ಇಲ್ಲಿ ಬರ್ದಿದಿರಲ್ಲ, ಇದು ನಮ್ಗೆ ಚೇಂಜ್ ಆಗುತ್ತೆ. ಅರ್ಥ ಆಯ್ತಲ್ಲ. ಈಗ ಆಪೋಸಿಟ್ ಬೈ ಹೈಪೋಟೆನ್ಯೂಸ್, ಸೈನ್ಸ್ ಆಪೋಸಿಟ್ ಯಾವ್ದು ಲೈನು, ಎ ಬಿ. ಅರ್ಥ ಆಯ್ತಾ, ಎ ಬಿ ಬೈ ಹೈಪೋಟೆನ್ಯೂಸ್ ಸೇಮ್ ಎ ಸಿ. ಇಲ್ಲಿ ಅಡ್ಜಸೆಂಟ್ ಯಾವ್ದಾಗುತ್ತೆ, ಬಿ ಸಿ ಬೈ ಎ ಸಿ. ಈಗ ನಾವು ಆಪೋಸಿಟ್ ಬೈ ಇದನ್ನ ಡೈರೆಕ್ಟ್ ಬರಿತೀವಿ ನಾವು, ಎ ಬಿ ಬೈ ಬಿ ಸಿ ಅಂತ ಬರೆದು ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ಗೊತ್ತು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಈಗ ತಾನೇ ಹೇಳಿದೀನಿ, ಒಂದು ಫಾರ್ಮುಲಾ ಇದೆ ಅಂತ. ಸೊ ಎ ಸಿ ಕ್ಯಾನ್ಸಲ್ ಆಗುತ್ತೆ. ಸೊ ಎ ಬಿ ಬೈ ಬಿ ಸಿ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕೊಸೆಕ್ ಸಿ ಅಂತ ಹೇಳಿದ ತಕ್ಷಣ ಸೈನ್ ಥೀಟದು ಅಪೋಸಿಟ್ ಬರೀರಿ, ರೆಸಿಪ್ರೋಕಲ್ ಬರೀರಿ. ಎ ಸಿ ಬೈ ಏನಾಗುತ್ತೆ, ಎ ಬಿ ಆಗುತ್ತೆ. ಇದು ಸೀಕೆಂಟ್ ಥೀಟಾ ಅಂತ ಹೇಳಿದ್ರೆ ಎ ಸಿ ಬೈ ಬಿ ಸಿ ಆಗುತ್ತೆ. ಈಗ ಕಾಟ್ ಸಿ ಅಂತ ಹೇಳಿದ್ರೆ ಕಾಟ್ ಸಿ ಅಂತ ಹೇಳಿದಾಗ ಬಿ ಸಿ ಬೈ ಎ ಬಿ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ. ಇಷ್ಟನ್ನ ಕಲ್ತ್ಕೊಂಡ್ಬಿಟ್ರೆ ನೀವು ಇನ್ನು ಒನ್ ವರ್ಡ್ ಆನ್ಸರ್ನ ಇದರಲ್ಲಿ ಬರುವಂತಹ ಒನ್ ವರ್ಡ್ ಆನ್ಸರ್ನ ಈಸಿಯಾಗಿ ಕಲಿಬಹುದು. ಇದ್ರದ್ದು ರಿಲೇಶನ್ಶಿಪ್ ಕಲ್ತಿರ್ಬೇಕು. ಎಷ್ಟು ಫಾರ್ಮುಲಾ ಕೊಟ್ಟಿದೀವಿ ಅಷ್ಟನ್ನ ಕರೆಕ್ಟಾಗಿ ಕಲ್ತಿರ್ಬೇಕು. ಈಗ ಈ ರೀತಿ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಫೈಂಡ್ ಏನ್ ಕೇಳ್ತಾರೆ, ಸೈನ್ ಎ ಅಂತ ಕೇಳ್ತಾರೆ. ಫೈಂಡ್ ಸೈನ್ ಎ ಕಾಸ್ ಎ ಅಂತ ಕೇಳಿದ್ರೆ ಈಗ ನೋಡಿ ಎರಡೇ ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಗೊತ್ತಿದೆ, ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕೊಟ್ಟ ತಕ್ಷಣ ನೀವು ಕಲ್ತಿದ್ದೀರಾ ಸಿ ಸ್ಕ್ವಯರ್ ಈಕ್ವಲ್ ಟು ಇದನ್ನ ಯಾವ್ದಾದ್ರು ತಗೊಳ್ಳಿ, ಎ ಅಥವಾ ಬಿ ಅಂತ ತಗೊಳ್ಳಿ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅಂತ ಕಲ್ತಿದ್ದೀರಾ, ಹೌದಾ ತಾನೆ. ಆಗ ಇಲ್ಲಿ ಸಿ ಸ್ಕ್ವಯರ್ ಈಕ್ವಲ್ ಟು, ಇಲ್ಲಿ ಸಿ ಸ್ಕ್ವಯರ್ ಅಂತ ಹೇಳಿದ್ರೆ ಇದು ಸಿ ಸ್ಕ್ವಯರ್ ಈಕ್ವಲ್ ಟು ಎ ಸ್ಕ್ವಯರ್ ಅಂದ್ರೆ 24 ಸ್ಕ್ವಯರ್ ಪ್ಲಸ್ 7 ಸ್ಕ್ವಯರ್. ಯೋಚನೆ ಇಟ್ಕೊಂಡಿರ್ಬೇಕು. ಇದು ಹೈಪೋಟೆನ್ಯೂಸ್, ಅದೇ ಸಿ ಸ್ಕ್ವಯರ್ ಬರ್ತದೆ. ಇದೆರಡನ್ನ ಪ್ಲಸ್ ಮಾಡಬೇಕು. ಆಗೇನಾಗುತ್ತೆ, 24 ಇಂಟು 24 ಮಾಡ್ಕೊಳ್ಳಿ. 24 into 24, 4 4s are 16, 1, 4 2s are 8 plus 1, 9, 2 4s are 8, 2 2s are 4, 6, 8, 16, 17, 1, 576, alwa? 76 plus 7, 7s are 49, add ಮಾಡಿ, 49, 9, 10, 15, 1, 7, 8, 9, 10, 11, 12,
625 ಆಯ್ತು. ಆಗ ಸಿ ಸ್ಕ್ವೇರ್ ಈಕ್ವಲ್ ಟು 625. ಸ್ಕ್ವೇರ್ ರೂಟ್ ಆಫ್ 625 ಎಷ್ಟಾಗುತ್ತೆ? 625 ಅಂತ ಹೇಳಿದ್ರೆ ಯಾವುದನ್ನ 2 ಸಲ ಮಲ್ಟಿಪ್ಲೈ ಮಾಡಿದಾಗ ನಮಗೆ 25 ಇಂಟು 25 ಮಾಡಿದಾಗ ನಮಗೆ 625 ಬರ್ತದೆ. ಸ್ಕ್ವೇರ್ ರೂಟ್ ನಿಮಗೆ ಗೊತ್ತಿದೆ ಅಂತ ತಿಳ್ಕೊಂಡು ನೀವು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋದು. ಓಕೆ, ಗೊತ್ತಿಲ್ದಿರೆ ಫಸ್ಟ್ ನೋಡಿ ಈ ಪ್ರಾಬ್ಲಮ್ಸ್ ಮಾಡುವಾಗ ಎಲ್ಲ ಸ್ಕ್ವೇರ್ ರೂಟ್ ಕಲ್ತಿರ್ಬೇಕು. ಸಾಧಾರಣ ನಿಮಗೆ 10 ಸ್ಕ್ವೇರ್ ಅಂತ ಹೇಳಿದ್ರೆ ಎಷ್ಟು, 11 ಸ್ಕ್ವೇರ್ ಅಂತ ಹೇಳಿದ್ರೆ ಎಷ್ಟು, 12 ಸ್ಕ್ವೇರ್ ಅಂತ ಹೇಳಿದ್ರೆ ಎಷ್ಟು ಅಂತ ಇದನ್ನೆಲ್ಲ ಕಲ್ತ್ಕೊಂಡಿರ್ಬೇಕು. 1 to 28 ಅಲ್ಲಿ ಕಲ್ತಿದ್ದೀರಾ, ಅದನ್ನ ಪರ್ಫೆಕ್ಟ್ ಆಗಿ ಈ ಲೆಕ್ಕ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆನಾ? ಇಲ್ಲಿ ಈಗ ಸೈನ್ ಎ, ಈಗ ಇದು ಸಿಕ್ತು, ಸಿ ಅಂತ ಹೇಳಿದ್ರೆ 25 ಅಂತ ಸಿಕ್ತು. ಇಲ್ಲಿ ಸೈನ್ ಎ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ರೆ, ಸೈನ್ ಎ ಅಂತ ಹೇಳಿದ್ರೆ ಇದು, ಇದಕ್ಕೆ ಸೈನ್ ಎ ಅಂತ ಹೇಳಿದ ತಕ್ಷಣ ನಾವೇನ್ ಮಾಡ್ತೀವಿ? ಸೈನ್ ಎ ಅಂತ ಹೇಳಿದ್ರೆ ಫಾರ್ಮುಲಾ ಏನು? ಆಪೋಸಿಟ್ ಬೈ ಹೈಪಾಟೆನಿಸ್. ಅರ್ಥ ಆಯ್ತಲ್ವಾ? ಆಪೋಸಿಟ್ ಯಾವ್ದು ಇದಕ್ಕೆ? ಇದಕ್ಕೆ ಆಪೋಸಿಟ್ ಇದು. ಹೈಪಾಟೆನಿಸ್ ಯಾವುದು? ಇದು. ಆಗ ಆಪೋಸಿಟ್ ಎಷ್ಟು ಬರೀತೀರಾ? 7 ಬೈ ಹೈಪಾಟೆನಿಸ್ ಎಷ್ಟು ಬರೀತೀರಾ? 25. ಅರ್ಥ ಆಯ್ತಾ? ಈಗ ಕಾಸ್ ಎ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ರೆ, ಕಾಸ್ ಎ ಅಂತ ಹೇಳಿದ್ರೆ ಫಾರ್ಮುಲಾ ಏನ್ ಗೊತ್ತು? ಅಡ್ಜಸೆಂಟ್ ಬೈ ಹೈಪಾಟೆನಿಸ್. ಅಡ್ಜಸೆಂಟ್ ಯಾವ್ದಿದು? ಪಕ್ಕದಲ್ಲಿರೋದು ಹೇಗೆ ಇದು ಅಲ್ವಾ? ಅಡ್ಜಸೆಂಟ್ ಇದ್ದಿರೋದು. ಆಗ ನಾವೇನಂತ ಫಾರ್ಮುಲಾ ಬರಿತೀವಿ? ಫಾರ್ಮುಲಾದಲ್ಲಿ ಬರೀ 24. ಅಡ್ಜಸೆಂಟ್ ಯಾವುದು? 24. ಹೈಪಾಟೆನಿಸ್ ನಿಮ್ಗೆ ಗೊತ್ತೇ ಇದೆ, 25. ಅರ್ಥ ಆಯ್ತಲ್ವಾ? ಇದನ್ನೇ ಸೈನ್ ಎನ ನಾವೇನ್ ಮಾಡ್ತೀವಿ? ಸೈನ್ ಸಿ ಅಂತ ಮಾಡ್ತೀವಿ. ಆಗ ಏನಾಗುತ್ತೆ ಅಂತ ನೋಡೋಣ. ಈಗ ಸೈನ್ ಸಿ ಅಂತ ಹೇಳಿದ ತಕ್ಷಣ ಸೈನ್ ಸಿ ಕಾಸ್ ಸಿ ಅಂತ ಹೇಳಿ ಎಲ್ಲಿಗೆ ಹೋಗ್ತೀವಿ ನಾವು? ಇಲ್ಲಿ ಇದನ್ನ ಮರ್ತ್ಬಿಡಿ. ಓಕೆ, ಈಗ ಸೈನ್ ಸಿ ಅಂತ ಹೇಳಿದ ತಕ್ಷಣ ಇಲ್ಲಿ ನಿಂತ್ಕೊಳ್ತೀವಿ. ಸೈನ್ ಸಿಗೆ ಆಪೋಸಿಟ್ ಯಾವುದು? 24. ಓಕೆನಾ? ಬೈ ಹೈಪಾಟೆನಿಸ್ ಯಾವುದು? 25. ಈಗ ಕಾಸ್ ಸಿ ಅಂತ ಹೇಳಿದ್ರೆ ನಿಮ್ಗೆ ಫಾರ್ಮುಲಾ ಗೊತ್ತಿದೆ, ಅಡ್ಜಸೆಂಟ್ ಬೈ ಹೈಪಾಟೆನಿಸ್. ಇದನ್ನ ಸರಿಯಾಗಿ ಕಲ್ತ್ಕೋಬೇಕು. ಅಡ್ಜಸೆಂಟ್ ಯಾವುದು? ಸೈನ್ ಸಿಗೆ 7. ಅಡ್ಜಸೆಂಟ್ ಹೈಪಾಟೆನಿಸ್ ಯಾವುದು? ಹೈಪಾಟೆನಿಸ್ 25. ಅದು ಸೇಮ್ ಬರುತ್ತೆ. ಅರ್ಥ ಆಯ್ತಲ್ಲ? ಜಸ್ಟ್ ಉಲ್ಟಾ ಬಂದಿದೆ. ಅದಕ್ಕೆ ನೀವು ಇಂಪಾರ್ಟೆಂಟ್ ಈ ತರ ನೀವು ತುಂಬಾ ಲೆಕ್ಕಗಳನ್ನ ಹಾಕಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಆಗ ನೀವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆನಾ?